Hello students, good morning, good afternoon, good evening, welcome back to the channel. So first part ಒಳಗ most of the chapters cover ಮಾಡಿದ್ವಿ ನಾವು ಒಂದು 4 chapters. So ಇನ್ನೊಂದು 3 chapters ಉಳಿದಾವು. So ಈ ವಿಡಿಯೋ ಒಳಗ so we'll discuss about the important things that should be focused in these chapters. So in next upcoming chapter ಯಾವ್ದಪ್ಪ ಅಂದ್ರೆ ವರ್ಕ್ ಎನರ್ಜಿ ಅಂಡ್ ಪವರ್ ಬರುತ್ತೆ. ಭಾಳ ಈಸಿ ಐತಿ ಅಂಡ್ ಭಾಳ ಇಂಪಾರ್ಟೆಂಟ್ ಐತಿ. ಇದಕ್ಕೂ ಒಂದು ಗುಡ್ ವೇಟೇಜ್ ಐತಿ. ಸೊ ಇಲ್ಲಿಂದ ನೀವು ಏನೇನು ಓದ್ಬೇಕಪ್ಪ ಅಂದ್ರೆ ಫಸ್ಟ್ ಐ ವಿಲ್ ಟಾಕ್ ಅಬೌಟ್ ದ 2 marks questions. ಕನ್ಸರ್ವೇಟಿವ್ ಫುಡ್ಸ್, ನಾನ್ ಕನ್ಸರ್ವೇಟಿವ್ ಫುಡ್ಸ್ ಡೆಫಿನೇಷನ್ಸ್ ಓದ್ಕೋರಿ. ಪಕ್ಕ ಇದ್ರ ಮೇಲೆ ನಿಮ್ಗೆ ಕ್ವಶನ್ ಬರುತ್ತಾ ಫಾರ್ 2 marks. ದಟ್ ವಿತ್ ಎಕ್ಸಾಂಪಲ್ ಮೀನ್ಸ್ ಕನ್ಸರ್ವೇಟಿವ್ ಯಾವ್ದು ಬರುತ್ತಾ, ನಾನ್ ಕನ್ಸರ್ವೇಟಿವ್ ಯಾವ್ದು ಬರುತ್ತಾ ವಿತ್ ಡೆಫಿನೇಷನ್. ಅಂಡ್ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇಲಾಸ್ಟಿಕ್ ಕೊಲ್ಯೂಷನ್ ಅಂದ್ರೇನು, ಇನ್ ಇಲಾಸ್ಟಿಕ್ ಕೊಲ್ಯೂಷನ್ ಅಂದ್ರೇನು, ಅಗೇನ್ ಡೆಫಿನೇಷನ್ಸ್ ಬ್ಯಾಟ್ ಮಾಡ್ರಿ. ಅಗೇನ್ there is a much probability of asking questions on these topics. And next ವರ್ಕ್ ಅಂದ್ರೇನು, ಎನರ್ಜಿ ಅಂದ್ರೇನು, ಪವರ್ ಅಂದ್ರೇನು ವಿತ್ ಫಾರ್ಮುಲಾಸ್ ಅಂಡ್ ಬೇಸಿಕ್ ಡೆಫಿನೇಷನ್ಸ್ ಇವಂತೂ ನಿಮ್ಗೆ ಬರ್ತಿರ್ಬೇಕು. ಅಂಡ್ ನೆಕ್ಸ್ಟ್ ಟು ದಟ್ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಯಾವ್ದಪ್ಪ ಅಂದ್ರೆ ವರ್ಕ್ ಎನರ್ಜಿ ಥಿಯರಮ್ ಮೀನ್ಸ್ ಸ್ಟೇಟ್ಮೆಂಟ್ ಬ್ಯಾಟ್ ಮಾಡ್ರಿ. ದೇ ಮೇ ಆಸ್ಕ್ ಇನ್ 2 marks ನಾರ್ ದೇ ಮೇ ಆಸ್ಕ್ ಇನ್ 3 marks ಆಲ್ಸೋ. 3 marks ಕೇಳಿದಾಗ ಏನು ಮಾಡ್ಬೇಕು, ನೀವು ಪ್ರೂವ್ ಮಾಡ್ಬೇಕಾಗತ್ತ. ಅಗೇನ್ ಅಲ್ಲಿ ಒಂದು 2 ಕೇಸಸ್ ಬರ್ತಾವ. ಒಂದು ಕಾನ್ಸ್ಟೆಂಟ್ ಫೋರ್ಸಿಂದ ಬರತ್ತ, ಒಂದು ವೇರಿಯಬಲ್ ಫೋರ್ಸಿಂದ ಬರತ್ತ. ಸೊ ಎರಡು ಪ್ರಿಪೇರ್ ಆಗ್ರಿ, ಒಂದು ಬಂದ ಬರತ್ತ, ಮೋಸ್ಟ್ ಇಂಪಾರ್ಟೆಂಟ್ ಐತಿ. ಅಂಡ್ ವರ್ಕ್ ಡನ್ ಬೈ ವೇರಿಯಬಲ್ ಫೋರ್ಸ್ ಏನಾಗುತ್ತೆ ಎಕ್ಸ್ಪ್ರೆಷನ್, ಅಗೇನ್ ಇದು ಬಹಳ ಇಂಪಾರ್ಟೆಂಟ್ ಐತಿ, ಪ್ರಾಕ್ಟೀಸ್ ಮಾಡ್ರಿ. ಅಂಡ್ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಎನರ್ಜಿ ಅಂತ ಕಾನ್ಸೆಪ್ಟ್ ಬರುತ್ತೆ ನಿಮ್ಗೆ. ಎನರ್ಜಿ ಒಳಗೆ ನಿಮ್ಗೆ 5 marks ಕ್ವಶನ್ ಬರುತ್ತ. ಏನಪ್ಪಾ ಅಂದ್ರೆ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಕನ್ಸರ್ವೇಷನ್ ಆಫ್ ಮೆಕ್ಯಾನಿಕಲ್ ಎನರ್ಜಿ. ಮೀನ್ಸ್ ಅಟ್ ಎವ್ರಿ ಪಾಯಿಂಟ್ ಮೆಕ್ಯಾನಿಕಲ್ ಎನರ್ಜಿ ಯಾವಾಗಲೂ ಕಾನ್ಸ್ಟೆಂಟ್ ಇರುತ್ತೆ, ಅದನ್ನ ಪ್ರೂವ್ ಮಾಡ್ಬೇಕು ನೀವು. 5 marks ಕ್ವಶನ್ ಕೇಳ್ತಾರೆ. ಭಾಳ ಟೈಮ್ಸ್ ಈ ಕ್ವಶನ್ ರಿಪೀಟ್ ಆಗೈತಿ. ಈ ಸಲನೂ ಅಗೇನ್ ಆ ಕ್ವಶನ್ ಬರೋ ಒಂದು ಚಾನ್ಸಸ್ ಐತಿ. ಸೊ ಅದನ್ನ ಪ್ರಾಕ್ಟೀಸ್ ಮಾಡ್ರಿ. ಅಂಡ್ ನೆಕ್ಸ್ಟ್ ಪವರ್ ಇನ್ ಫಾರ್ಮುಲಾ ಬ್ಯಾಟ್ ಮಾಡ್ರಿ. ಅಂಡ್ ನೆಕ್ಸ್ಟ್ ಅದ್ರದ್ದು ಡೆಫಿನೇಷನ್ ಆಲ್ಸೋ. ಅಂಡ್ ಪವರ್ ಜನರಲ್ ಆಗಿ ನೀವು ವರ್ಕ್ ಡನ್ ಬೈ ಟೈಮ್ ಅಂತ ಹೇಳ್ತೀರಿ. ಅದ್ರೊಳಗೆ ಇನ್ನೊಂದು ಫಾರ್ಮ್ ಬರುತ್ತೆ, ದಟ್ ಈಸ್ ಡಾಟ್ ಪ್ರಾಡಕ್ಟ್ ಒಂದು ಬರುತ್ತೆ ರೀ, P is equals to F dot P. ಅದನ್ನ ಡಿರೈವ್ ಮಾಡಿ ಮೆನ್ಷನ್ ದ ಟರ್ಮ್ಸ್. ಸೊ ಅಂತದ ಒಂದು ಕ್ವಶನ್ ಕೇಳ್ತಾರ. ಅಗೇನ್ ದಿಸ್ ಇಸ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್. ಸೊ ಪ್ರಿಪೇರ್ ಆಗ್ರಿ. ದಟ್ ಇಸ್ P is equals to F dot V. ಡಿರೈವ್ ಮಾಡಿ ಮೆನ್ಷನ್ ದ ಎಕ್ಸ್ಪ್ರೆಷನ್ಸ್. ಮೀನ್ಸ್ ಅದ್ರಾಗ ಫಾರ್ಮುಲಾದಾಗ ಏನೇನು ಬರ್ದಿರ್ತಿಲ್ಲ ಟರ್ಮ್ಸ್ ಅದನ್ನ ನೀವೇನು ಮಾಡಬೇಕು, ಎಕ್ಸ್ಪ್ಲೇನ್ ಮಾಡಬೇಕು. ಅಂಡ್ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಓಕೆ ಐ ಥಿಂಕ್ ದೋಸ್ ಆರ್ ಇಂಪಾರ್ಟೆಂಟ್. ನೆಕ್ಸ್ಟ್ ನಿಮ್ದು ಯಾವ್ದು ಬರುತ್ತಪ್ಪ ಅಂದ್ರೆ ಕೊಲ್ಯೂಷನ್ಸ್ ಭಾಳ ಇಂಪಾರ್ಟೆಂಟ್ ಐತಿ. ಅದ್ರೊಳಗೂ ಇಲಾಸ್ಟಿಕ್ ಕೊಲ್ಯೂಷನ್ ಡಿರೈವೇಶನ್ ಕೇಳ್ತಾರ. ಫೈನಲ್ ವೆಲಾಸಿಟೀಸ್ ಈಗ V1 V2 ಅದ್ರದ್ದು ಎಕ್ಸ್ಪ್ರೆಷನ್ ಏನು ಬರುತ್ತೋ ಸೊ ಅದು ಗೊತ್ತಿರಬೇಕು. ಅಂಡ್ ಆಬ್ಜೆಕ್ಟಿವ್ ಒಳಗೆ ಕೋ ಎಫಿಷಿಯಂಟ್ ಆಫ್ ರೆಸ್ಟಿಟ್ಯೂಷನ್. ಸೊ ಅದ್ರ ಮೇಲೆ ಏನಾದ್ರು ಕ್ವಶನ್ ಕೇಳ್ಬೋದು. ಈ ಅಂತ ಡಿನೋಟ್ ಮಾಡ್ತಾರಲ್ಲ ದಟ್ ಒನ್ ಮೀನ್ಸ್ ಡಿಫ್ರೆಂಟ್ ಕೊಲ್ಯೂಷನ್ಸಿಗೆ ಅದ್ರ ವ್ಯಾಲ್ಯೂ ಏನಾಗುತ್ತೋ ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಇರಬೇಕು. ಸೊ ಇಷ್ಟು ಕಾನ್ಸೆಪ್ಟ ಈ ಚಾಪ್ಟರ್ದಾಗ ನೀವು ಓದಲೇಬೇಕು ಎಟ್ ಎನಿ ಕಾಸ್ಟ್, ಭಾಳ ಇಂಪಾರ್ಟೆಂಟ್ ಐತಿ. ಅಂಡ್ ನೆಕ್ಸ್ಟ್ ಹೇಳೋದಾದ್ರೆ ನಿಮ್ಗೆ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂಡ್ ರೊಟೇಷನಲ್ ಮೋಷನ್ ಬರುತ್ತಾ. ಇಲ್ಲಿ ನಿಮ್ಗೆ ಏನೇನು ಕ್ವಶನ್ಸ್ ಕೇಳ್ತಾರಪ್ಪ ಅಂತಂದ್ರೆ ವಾಟ್ ಈಸ್ ರಿಜಿಡ್ ಬಾಡಿ, 2 marks ಕ್ವಶನ್, ಡೆಫಿನೇಷನ್ ಬರೀಬೇಕು. ಅಂಡ್ ಮೆನ್ಷನ್ ದ ಕಂಡೀಷನ್ಸ್ ಫಾರ್ ರೊಟೇಷನಲ್ ಎಕ್ವಿಲಿಬ್ರಿಯಮ್ ಆಫ್ ಅ ರಿಜಿಡ್ ಬಾಡಿ. ಅಗೇನ್ 2 marks ಕ್ವಶನ್, ಕಂಡೀಷನ್ ಬರೀಬೇಕು ಯಾವಾಗ ರೊಟೇಷನಲ್ ಎಕ್ವಿಲಿಬ್ರಿಯಮ್ ಇರುತ್ತೆ. ಅಂಡ್ ಮತ್ತೆ ನಿಮ್ಗೆ ರೇಡಿಯಸ್ ಆಫ್ ಗೈರೇಷನ್ ಕೆ ಅಂತ ಡಿನೋಟ್ ಮಾಡ್ತಾರಲ್ಲ ಸೊ ಅದ್ರ ಮೇಲೆ ಏನಾದ್ರು ಕ್ವಶನ್ಸ್ ಕೇಳ್ಬೋದು. ಅಂಡ್ ನೆಕ್ಸ್ಟ್ ಸೆಂಟರ್ ಆಫ್ ಮಾಸ್, ಮೋಸ್ಟ್ ಇಂಪಾರ್ಟೆಂಟ್, ಡೆಫಿನೇಷನ್ ವಿತ್ ಅದ್ರದ್ದು ಎಕ್ಸ್ಪ್ರೆಷನ್ ಗೊತ್ತಿರಬೇಕು. ಅಗೇನ್ ಅದ್ರಾಗ ನಿಮ್ಗೆ 1 dimension 2 dimension 3 dimension ಬರುತ್ತಾ. ಸೊ ಅಟ್ ಲೀಸ್ಟ್ 1 ಮತ್ತು 2 dimension ಫಾರ್ಮುಲಾಸ್ ನಿಮ್ಗೆ ಗೊತ್ತಿರಬೇಕು. ಅಂಡ್ ನೆಕ್ಸ್ಟ್ ಟು ದಟ್ ಮೂಮೆಂಟ್ ಆಫ್ ಇನರ್ಷಿಯಾ ಅಂತ ಒಂದು ಟರ್ಮ್ ಬರುತ್ತಲ್ಲ ನಿಮ್ಗೆ. ಅಂದ್ರೆ ಅದ್ರ ಬಗ್ಗೆ ನಿಮ್ಗೆ ಕ್ವಶನ್ಸ್ ಎಲ್ಲಿ ಬರ್ತಾವಪ್ಪ ಅಂದ್ರೆ ಆಬ್ಜೆಕ್ಟಿವ್ದಾಗ ಬರ್ತಾವ. ಸೊ ಡಿಫ್ರೆಂಟ್ ಶೇಪ್ಸಿಗೆ ಮೂಮೆಂಟ್ ಆಫ್ ಇನರ್ಷಿಯಾದ ವ್ಯಾಲ್ಯೂಸ್ ಏನೇನು ಬರ್ತಾವೆ ಆಬ್ಜೆಕ್ಟಿವ್ದಾಗ ಕೇಳೋ ಚಾನ್ಸಸ್ ಭಾಳ ಐತಿ. ಸೊ ನಿಮ್ಗೆ NCERT ಟೆಕ್ಸ್ಟ್ ಬುಕ್ದಾಗ ಒಂದು ಸ್ವಲ್ಪ ಫಿಗರ್ಸ್ ಕೊಟ್ಟಾರ. ಸೊ ಅದ್ರದ್ದು ಶೇಪ್ಸ್ ಇದಾವೆ, ಅದರದ್ದು ನೀವು ಮೂಮೆಂಟ್ ಆಫ್ ಇನರ್ಷಿಯಾ ವ್ಯಾಲ್ಯೂಸ್ ಏನೇನು ಬರ್ತಾವೆ ಸೊ ಅದನ್ನು ಒಂದು ಸ್ವಲ್ಪ ಬ್ಯಾಟ್ ಮಾಡಬೇಕು. ಅಂಡ್ ನೆಕ್ಸ್ಟ್ ಟು ದಟ್ ಈ ಚಾಪ್ಟರ್ದಾಗ ನಿಮ್ಗೆ ಟಾರ್ಕ್, ಆಂಗ್ಯುಲರ್ ಮೊಮೆಂಟಮ್ ಅಂತ ಬರುತ್ತೆ, ಕಾನ್ಸೆಪ್ಟ್ಸ್ ಬರ್ತಾವೆ. ಸೊ ಅದ್ರ ಡೆಫಿನೇಷನ್ ಗೊತ್ತಿರಬೇಕು, ಫಾರ್ಮುಲಾಸ್ ಗೊತ್ತಿರಬೇಕು. ಅಂಡ್ ಈ ಒಂದು ಕಾನ್ಸೆಪ್ಟ್ ಮೇಲೆ 3 marks in the most important question, derive the expression or derive the relation between angular momentum and torque ಅಂತ ಕ್ವಶನ್ ಬರುತ್ತೆ. ಭಾಳ ಇಂಪಾರ್ಟೆಂಟ್ ಐತಿ. ಟೌ ಇಸ್ ಈಕ್ವಲ್ಸ್ ಟು DL by dt ಇದನ್ನ ನೀವು ಪ್ರೂವ್ ಮಾಡಬೇಕು. ಸೊ ಪ್ರಾಕ್ಟೀಸ್ ಮಾಡ್ರಿ. ಅಂಡ್ ಈಗ ಯಾವ ಕ್ವಶನ್ಸ್ ಡಿಸ್ಕಸ್ ಮಾಡತ್ತಿಲ್ಲ ಒಂದು ಸ್ವಲ್ಪ ಅಲ್ಲಿ ನಿಮ್ದು ಟೆಕ್ಸ್ಟ್ ಬುಕ್ ಅಥವಾ ನೋಟ್ಸ್ ಒಳಗೆ ಮಾರ್ಕ್ ಹಾಕೋರಿ. ಅಂಡ್ ಪ್ರಿಪ್ರೇಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ರಿ, ಪ್ರಾಕ್ಟೀಸ್ ಮಾಡ್ರಿ, ಭಾಳ ಇಂಪಾರ್ಟೆಂಟ್ ಐತಿ. ಅಂಡ್ ಲಾಸ್ಟ್ ಚಾಪ್ಟರ್ ನಿಮ್ದು ಯಾವ್ದಪ್ಪ ಅಂತಂದ್ರೆ ಗ್ರಾವಿಟೇಷನ್.
ಸೊ ಗ್ರಾವಿಟೇಷನ್ ಒಳಗೆ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ 3 ಮಾರ್ಕ್ಸಿಗೆ ಕೇಳ್ತಾರೆ, ಸ್ಟೇಟ್ ಮಾಡಿ ಎಕ್ಸ್ಪ್ಲೇನ್ ಮಾಡಬೇಕು ಅದು ಲಾನು. ಆ್ಯಂಡ್ ಇಲ್ಲೇ ಒಂದು ಕಾನ್ಸ್ಟೆಂಟ್ ಬರುತ್ತೆ, ಗ್ರಾವಿಟೇಷನಲ್ ಕಾನ್ಸ್ಟೆಂಟ್. ಅದರದ್ದು ಕಾನ್ಸ್ಟೆಂಟ್ ವ್ಯಾಲ್ಯೂ ಗೊತ್ತಿರ್ಬೇಕು ನಿಮ್ಗೆ. ಅದ್ರದ್ದು ಡೈಮೆನ್ಷನ್ ಫಾರ್ಮುಲಾ ಭಾಳ ಇಂಪಾರ್ಟೆಂಟ್ ಐತಿ. ಸೊ ಜಿನ ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ಆ್ಯಂಡ್ ಅದ್ರ ಜೊತೆ ಇನ್ನೊಂದು ಟರ್ಮ್ ಬರುತ್ತೆ, ಸ್ಮಾಲ್ ಜಿ, ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಸೊ ಇಲ್ಲಿ 2 ಮಾರ್ಕ್ಸಿನ ಒಂದು ಕ್ವಶನ್ ಅರೈಸ್ ಆಗುತ್ತೆ, ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ಸ್ಮಾಲ್ ಜಿ ಆ್ಯಂಡ್ ದ ಕ್ಯಾಪಿಟಲ್ ಜಿ. ಸೊ ಅದ್ರದ್ದು ಎಕ್ಸ್ಪ್ರೆಷನ್ ನೆನ್ಪಿಟ್ಕೋರಿ. ಆ್ಯಂಡ್ ಮೆನ್ಷನ್ ದ ಟರ್ಮ್ಸ್, ಔಟ್ ಟರ್ಮ್ಸ್ ಏನೇನು ಅಂತ ಹೇಳಿ ರಿಪ್ರೆಸೆಂಟ್ ಮಾಡ್ತಾವೆ ಮೆನ್ಷನ್ ಮಾಡಬೇಕು. ಆ್ಯಂಡ್ ಸ್ಮಾಲ್ ಜಿ ವ್ಯಾಲ್ಯೂ ಅದು ಗೊತ್ತಿರಬೇಕು, 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಬರುತ್ತೆ. ಆ್ಯಂಡ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಜಿ ವ್ಯಾಲ್ಯೂ 6.67 ಇಂಟು 10⁻11. ಸೊ ಅದನ್ನೊಂದು ಬ್ಯಾಟ್ ಮಾಡಿರಿ. ಆ್ಯಂಡ್ ನೆಕ್ಸ್ಟ್ ಟು ದ್ಯಾಟ್ ನಿಮ್ಗೆ ಅಲ್ಲಿ ಏನು ಕೇಳ್ತಾರಪ್ಪ ಅಂದ್ರೆ ಎಸ್ಕೇಪ್ ವೆಲಾಸಿಟಿ, ಆರ್ಬಿಟಲ್ ವೆಲಾಸಿಟಿ. ಅಗೇನ್ 2 ಮಾರ್ಕ್ಸ್ ಕ್ವಶನ್ ಬರ್ತಾವೆ, ಡೆಫಿನೇಷನ್ಸ್ ಓದ್ರಿ, ಅದ್ರದ್ದು ಎಕ್ಸ್ಪ್ರೆಷನ್ಸ್ ಬ್ಯಾಟ್ ಮಾಡಿರಿ. ಆ್ಯಂಡ್ ರಿಲೇಷನ್ ಬಿಟ್ವೀನ್ ಎಸ್ಕೇಪ್ ವೆಲಾಸಿಟಿ ಆ್ಯಂಡ್ ಆರ್ಬಿಟಲ್ ವೆಲಾಸಿಟಿ ಆಬ್ಜೆಕ್ಟ್ ಇದಾಗ ಕೇಳುವಂಥ ಚಾನ್ಸಸ್ ಐತಿ. ಸೊ ಬ್ಯಾಟ್ ಮಾಡಿರಿ. ಆ್ಯಂಡ್ ಎಸ್ಕೇಪ್ ವೆಲಾಸಿಟಿ ವ್ಯಾಲ್ಯೂ ಎಷ್ಟಿರುತ್ತೋ ಕಮೆಂಟ್ ಸೆಕ್ಷನ್ ಒಳಗೆ ಮೆನ್ಷನ್ ಮಾಡಿರಿ. ಆ್ಯಂಡ್ ದ ಸೇಮ್ ಥಿಂಗ್ ವಿತ್ ಆರ್ಬಿಟಲ್ ವೆಲಾಸಿಟಿ ಆಲ್ಸೋ, ಬಟ್ ಎಸ್ಕೇಪ್ ವೆಲಾಸಿಟಿ ಮೆನ್ಷನ್ ಮಾಡಿ, ದಟ್ಸ್ ಎನಫ್. ಆ್ಯಂಡ್ ನೆಕ್ಸ್ಟ್ ಟು ದ್ಯಾಟ್ ನಿಮ್ಗೆ ಅಲ್ಲಿ ಏನು ಕೇಳ್ಬೋದಪ್ಪ ಅಂದ್ರೆ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ 2 ಮಾರ್ಕ್ಸಿಗೆ ಕೇಳ್ಬೋದು. ಆ್ಯಂಡ್ ಎಲ್ಲಾರ್ಕಿನ್ನ ಮೋಸ್ಟ್ ಇಂಪಾರ್ಟೆಂಟ್ ಒಂದು 5 ಮಾರ್ಕ್ಸಿನ ಕ್ವಶನ್ ಬರುತ್ತೆ, ಯಾವುದಪ್ಪ ಅಂದ್ರೆ ಐ ಥಿಂಕ್ ಗೊತ್ತಿರ್ಬೋದು ನಿಮ್ಗೆ, ಗೆಸ್ ಮಾಡಿರ್ತೀರಿ. ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಬೋವ್ ಆ್ಯಂಡ್ ಬಿಲೋ ದ ಸರ್ಫೇಸ್ ಆಫ್ ಅರ್ತ್. ಇವು ಎರಡರ ಒಂದು ಪಕ್ಕ ಎಕ್ಸಾಮಿಗೆ ಬರುತ್ತಾ. ಸೊ ಎರಡು ಪ್ರಾಕ್ಟೀಸ್ ಮಾಡಿರಿ. ಆ್ಯಂಡ್ ಇದನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಗೆ ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂತಂದ್ರೆ ಸೇಮ್ ಫಾರ್ಮುಲಾ ಮೇಲೆ ನಿಮ್ಗೆ ನ್ಯೂಮರಿಕಲ್ ಕ್ವಶನ್ ಬರುತ್ತೆ. ಅಬೋರ ಕೇಳ್ತಾರ ಅಥವಾ ಬಿಲೋರ ಕೇಳಿರ್ತಾರ, ಬಟ್ ಫಾರ್ಮುಲಾಸ್ ಕರೆಕ್ಟಾಗಿ ಬ್ಯಾಟ್ ಮಾಡಿರಿ, ಕರೆಕ್ಟಾಗಿ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ನಿಮ್ಗೆ ಪಕ್ಕ ಒಂದು 5 ಮಾರ್ಕ್ಸ್ ಬರುತ್ತೆ. ಸೊ ಇಷ್ಟೆಲ್ಲ ಕಾನ್ಸೆಪ್ಟ್ಸು ಇಂಪಾರ್ಟೆಂಟ್ ಇದಾವೆ. ಫಸ್ಟ್ ಇದನ್ನು ಕಂಪ್ಲೀಟಾಗಿ ಪ್ರಿಪೇರ್ ಆಗ್ರಿ. ಆ್ಯಂಡ್ ಆಮೇಲೆ ಉಳ್ಕಿದ್ದು ಇನ್ನೂ ಏನು ಇಂಪಾರ್ಟೆಂಟ್ ಅನ್ನಿಸ್ತಲ್ಲ, ಸೊ ಅದನ್ನು ಗ್ಲಾನ್ಸ್ ಮಾಡಿರಿ. ಆ್ಯಂಡ್ ನ್ಯೂಮರಿಕಲ್ ಸೆಕ್ಷನಿಗೆ ಬರೋದಾತಂದ್ರೆ ಕೈನಮೆಟಿಕ್ ಇಕ್ವೇಷನ್ಸ್ ಆಫ್ ಮೋಷನ್, ಅವು 3 ಇಕ್ವೇಷನ್ ಯೂಸ್ ಮಾಡಿಕೊಂಡು ಸೊ ನಿಮ್ಗೆ ನ್ಯೂಮರಿಕಲ್ ಕೇಳಿರ್ತಾರ. ಸೊ ಅಲ್ಲಿ ಪ್ರಾಕ್ಟೀಸ್ ಮಾಡಿರಿ ಇದ್ರ ಬಗ್ಗೆ. ಆ್ಯಂಡ್ ಪ್ರೊಜೆಕ್ಟೈಲ್ ಮೋಷನ್ದಾಗ 4 ಡಿರೈವೇಷನ್ ಫಾರ್ಮುಲಾಸ್ ಗೊತ್ತಿರಬೇಕು, 4 ಟರ್ಮ್ಸ್ ಬರ್ತಾವೆ. ಸೊ ಅದ್ರ ಮೇಲೆ ಕ್ವಶನ್ ಬರುತ್ತೆ. ಆ್ಯಂಡ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಒಳಗೆ ಆಂಗ್ಯುಲರ್ ವೆಲಾಸಿಟಿ, ಆಂಗ್ಯುಲರ್ ಎಕ್ಸಿಲರೇಷನ್, ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಇದ್ರ ಮೇಲೆ ಕ್ವಶನ್ ಬರ್ತಾವೆ. ಅಲ್ಲಿ ಹೆಂಗೆ ನೀವು ಕೈನಮೆಟಿಕ್ ಇಕ್ವೇಷನ್ಸ್ ಆಫ್ ಮೋಷನ್ ಕಲ್ತಿರ್ತಿರಲ್ಲ, ಇಲ್ಲ ಹಂಗೆ ರೊಟೇಷನಲ್ ಇಕ್ವೇಷನ್ಸ್ ಆಫ್ ಮೋಷನ್ ಬರ್ತಾವೆ. ಸೊ ಅಲ್ಲಿ ನಿಮ್ಗೆ ಏನಪ್ಪ ಅಂದ್ರೆ ಇನ್ ಟರ್ಮ್ಸ್ ಆಫ್ ಒಂದು ವರ್ಡ್ ಯೂಸ್ ಮಾಡಿರ್ತಾರೆ, RPM. ಸೊ ರೆವಲ್ಯೂಷನ್ಸ್ ಪರ್ ಮಿನಿಟ್ ಆರ್ ರೊಟೇಷನ್ಸ್ ಪರ್ ಮಿನಿಟ್ ತಗೊಂಡಿರ್ತಾರ, ಅದನ್ನು ನೀವು ಕನ್ವರ್ಟ್ ಮಾಡಿ ಸಾಲ್ವ್ ಮಾಡಬೇಕು. ಸೊ ಇದೇ ಟೈಪ್ ಸಮ್ಸ ಕೇಳ್ತಾರ. ಸೊ ಭಾಳ ಇಂಪಾರ್ಟೆಂಟ್ ಐತಿ. ಸೊ ಅದನ್ನು ಸ್ಟ್ರೆಸ್ ಮಾಡಿರಿ. ಆ್ಯಂಡ್ ಗ್ರಾವಿಟೇಷನ್ ಚಾಪ್ಟರ್ದಾಗ ಹೇಳ್ದಂಗೆ ಸೊ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಬೋ ಆ್ಯಂಡ್ ಬಿಲೋ. ಸೊ ಆ ಒಂದು ಕಾನ್ಸೆಪ್ಟ್ ಮೇಲೆ ನಿಮ್ಗೆ ನ್ಯೂಮರಿಕಲ್ ಕೇಳ್ತಾರ. ಸೊ 4 ಸಮ್ಸ್ ಇರ್ತಾವೆ, ಅದ್ರಾಗ 2 ಸಮ್ಸ್ ಕರೆಕ್ಟಾಗಿ ನೀವು ಮಾಡಬೇಕು. ಆ್ಯಂಡ್ ಪೇಪರ್ ಪ್ರೆಸೆಂಟೇಷನ್ ಕರೆಕ್ಟಾಗಿ ಮಾಡಿರಿ. ಸೊ ಇಷ್ಟೆಲ್ಲ ಪಾಯಿಂಟ್ಸ್ ನೆನ್ಪಿಟ್ಕೋರಿ. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಥ್ಯಾಂಕ್ ಯು.